Namaste, students. Students, uh, in last class, we have learned money chapter. Yes. 1 rupee equal to 100 paisa. 1 rupee equal to 100 paisa. So we have learned these concepts. So money ಹೆಂಗೆ add ಮಾಡ್ತೀವಿ and then subtracting ಮಾಡ್ತೀವಿ. So and then we should write short form and then write in the words. So we have already learned. So now today the new chapter, that is measurement. So measurement means we have used in daily life. ತುಂಬಾ ಯೂಸ್ ಮಾಡ್ತೀವಿ ಮೆಜರ್ಮೆಂಟ್ ಅನ್ನ ಡೈಲಿ ಲೈಫ್ ಅಲ್ಲಿ. ಹೆಂಗ್ ಮೆಜರ್ ಮಾಡ್ತೀವಿ? ಒಂದು ಮನೆ ಕಟ್ಬೇಕಾದ್ರೂ ಮೆಜರ್ ಮಾಡ್ತಾರೆ. ಓಕೆ, ಸೊ ಒಂದು ಡೈಲಿ ಮನೆಗೆ ಹಾಲ್ ಬರ್ಬೇಕಂದ್ರೂ ಮೆಜರ್ ಮಾಡೇ ಕೊಡ್ತಾರೆ. ಓಕೆ, ಹೆಂಗ್ ಮೆಜರ್ ಮಾಡ್ತಾರೆ? 1/2 ಲೀಟರ್ ಹಾಲ್ ತಗೊಂಡ್ಬರ್ತೀರಿ. ಓಕೆ, ಒಂದು ಮನೆ ಕಟ್ಟಬೇಕಾದ್ರೆ ಇದು ಎಷ್ಟು ಹೈಟ್ ಇದೆ ಅಂತಾನು ಮೆಜರ್ ಮಾಡ್ತಾರೆ. ಇದು ಎಷ್ಟು ಅಗಲ ಇದೆ, ಎಷ್ಟು ಲೆಂತ್ ಇದೆ, ಸೊ ಎಷ್ಟು ಬ್ರೆಡ್ತ್ ಇದೆ. ಸೊ ವಿ ಕ್ಯಾನ್ ಮೆಜರ್ ದಟ್. ಸೊ ಎಲ್ಲಾ ಕಡೆನೂ ಮೆಜರ್ಮೆಂಟ್ ಇದೆ. ಸೊ ನಿಮ್ ಬಾಡಿ ಎಷ್ಟು ತೂಕ ಇದೆ ಅಂತ ಕೂಡ ಮೆಜರ್ ಮಾಡ್ತಾರೆ. ಸೊ ಎಷ್ಟು ಕೆಜಿ ಇದೀನಿ, 5 kg ಇದೀನಿ, 10 kg ಇದೀನಿ. ಸೊ ಈ ತರ ಮೆಜರ್ಮೆಂಟ್ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಒಂದು ಅಂಗಡಿಗೆ ಹೋಗಿ ತಗೊಂಡ್ಬಂದ್ರು ಕೂಡ 1 kg ಶುಗರ್, 1 kg rice. So we can take 1 kg wheat. So we can buy the purchase the items. So ಏನೇ ಪರ್ಚೇಸ್ ಮಾಡಿದ್ರು, ಐಟಮ್ಸ್ ಪರ್ಚೇಸ್ ಮಾಡಿದ್ರು ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಓಕೆ, ದೋಸ್ ಆರ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಗುರುಜಿ, ಸೊ ಈಗೆಲ್ಲ ನಾವು ಕೆಜಿ ತೂಕ ಎಲ್ಲ ಮಾಡ್ತಿದೀವಿ. ಸೊ ಆಗಿನ ಕಾಲದಲ್ಲಿ ಹೆಂಗ್ ಯೂಸ್ ಮಾಡ್ತಿದ್ರು? ಸೊ ಗುರುಜಿ ಈ ಟೈಮಲ್ಲಿ ಹೆಂಗಿದೆ, ಸೊ ಮುಂದಕ್ಕೆ ಆವಾಗಿನ ಕಾಲದಲ್ಲಿ ಹೆಂಗ್ ಯೂಸ್ ಮಾಡ್ತಿದ್ರು? ಸೊ ವಿ ಕ್ಯಾನ್ ಫಸ್ಟ್ ಇವೆಲ್ಲ ಇರ್ಲಿಲ್ಲ. ಸೊ ಮೀಟರು, ಸೆಂಟಿಮೀಟರ್ ಫಸ್ಟ್ ಯಾವ ಇರಲಿಲ್ಲ. ಅದಕ್ಕಿಂತ ಮುಂಚೆ ಏನಿರ್ತಿತ್ತು? ಸೊ ವಿ ಕ್ಯಾನ್ ಯೂಸ್ ಟು ಅವರು ಬಾಡಿಯಲ್ಲೇ ಕೆಲವೊಂದು ಪಾರ್ಟ್ಸ್ ಗಳನ್ನು ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತಿದ್ರು. ಹೆಂಗ್ ಮೆಜರ್ ಮಾಡ್ತಿದ್ರು? ಸೊ ಇಲ್ಲಿ ಕೈಯಿಂದ ಇದನ್ನ, ಸೊ ವಿ ಕ್ಯಾನ್ ಕಾಲ್ಡ್ ಆಸ್ ಹ್ಯಾಂಡ್ ಸ್ಪ್ಯಾನ್ ಅಂತ ಕರಿತೀವಿ. ಈ ತರ ಮೆಜರ್ ಮಾಡೋದು. ಸೊ 1, 2, 2 ಹ್ಯಾಂಡ್ ಸ್ಪಾನ್ ಇದೆ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಇನ್ನೇನ್ ಮಾಡ್ತಿದ್ರು? ನೀವು ಹೊರಗಡೆ ಶಾಪಲ್ಲಿ ಹೊರಗಡೆ ಹೋಗಿ ನೋಡಿದಾಗ, ಸೊ ದೇ ಕ್ಯಾನ್ ಯೂಸ್ ಟು ಫ್ಲವರ್ಸ್. ಸೊ ಇವನು ಏನು ಜಾಸ್ಮಿನ್ ಫ್ಲವರ್ಸ್. ಸೊ ದೇ ಕ್ಯಾನ್ ಮೆಜರ್ಡ್. ಈ ತರ ಮೆಜರ್ ಮಾಡ್ತಾರೆ. 1 ಮಾರ್ಕ್ ಕೊಡು, 2 ಮಾರ್ಕ್ ಕೊಡು, ಅರ್ಧ ಮಾರ್ಕ್ ಕೊಡು ಅಂತ ಕೇಳ್ತಾರೆ. ಸೊ ಇಟ್ ಹ್ಯಾಸ್ ಟೇಕನ್ ಟು ಇಟ್ ಈಸ್ 1 arm. ಸೊ ಇಟ್ ಈಸ್ ಹಾಫ್ ಆರ್ಮ್. ಸೊ ಲುಕ್ ಅಟ್ ದಟ್. ದಿಸ್ ಇಸ್ ಈ ತರ ಮೆಜರ್ ಮಾಡ್ತಾರೆ. ಹಾಫ್ ಆರ್ಮ್ ಕೊಡ್ರಿ, ಇಷ್ಟು ಕೊಡ್ರಿ ಅಂತ ಕೊಡ್ತಾರೆ. ಓಕೆ, ಸೊ ದೇ ಕ್ಯಾನ್ ಮೆಜರ್. ಸೊ ಬಾಡಿಯಲ್ಲಿ ಕೂಡ ಮೆಜರ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ? next okay, so look at that. So this is called as foot. Yes, this is called as foot. So this is called leg. Keep in mind, one part of the one leg. Okay, one leg we can call as foot span anta karitivi. Foot span anta karitivi. Next guruji ಎರಡಿದ್ರೆ, so we can call as space anta karitivi. PASE. These are called as non standard units. First one ಯಾವ್ದು ಹೇಳಿದೆ? hand span. hands span. ಸೆಕೆಂಡ್ ಒನ್ ಫೂಟ್ ಹೇಳ್ದೆ. ನೆಕ್ಸ್ಟ್ ಥರ್ಡ್ ಒನ್ ಪೇಸ್. ದಿಸ್ ಇಸ್ ಫೂಟ್, ದಿಸ್ ಇಸ್ ಎರಡಿದ್ರೆ ಪೇಸ್. ಸೊ ನೆಕ್ಸ್ಟ್ ಒನ್ ವಿ ಕ್ಯಾನ್ ಯೂಸ್ ಟು. ನೆಕ್ಸ್ಟ್ ಗುರುಜಿ ಇಷ್ಟಿದ್ರೆ ಸೊ ಇಷ್ಟಿರುತ್ತಲ್ಲ ಅದಕ್ಕೆ. ಸೊ ಗುರುಜಿ ಕ್ಯೂಬಿಟ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಕ್ಯೂಬಿಟ್. ಕ್ಯೂಬಿಟ್. ನೆಕ್ಸ್ಟ್ then so we can measure to. So these are the measurements. So next one, hand span, feet, foot, then ruler. So nowadays we can use to ruler. So ruler means scale. So then so we can use to paper slips. So then we can use to then here ನೀವು ಟೇಪ್ ಕೂಡ ಯೂಸ್ ಮಾಡ್ತೀವಿ. ಟೇಪ್ ಕೂಡ ಈ ಟೈಮಲ್ಲಿ ಯೂಸ್ ಮಾಡ್ತೀವಿ. ಸೊ ಕ್ಯೂಬಿಟ್, ಸೊ ಹ್ಯಾಂಡ್ ಸ್ಪ್ಯಾನು, ದೆನ್ ಸ್ಟ್ರೈಡ್. Okay, so then foot. So one part of the leg we can call it as foot. Then so ruler, so measuring tape. ನೀವು ಟೈಲರಿಂಗ್ ಶಾಪ್ ಅಲ್ಲಿ ಹೋದಾಗ ಕೂಡ ಬಟ್ಟೆನ ಟೇಪ್ ಅಲ್ಲಿ ಮೆಜರ್ ಮಾಡ್ತಾರೆ. ಓಕೆ, ಸೊ ಟೇಪ್ ಪರ್ಫೆಕ್ಟ್ ಮೆಜರ್ಮೆಂಟ್ ಇರಬೇಕು. ಇಲ್ಲಾಂದ್ರೆ ಹೆಂಗಂದ್ರೆ ಹೊಲ್ದು ಬಿಟ್ರೆ ಸೊ ಅದೊಂಥರ ಹಂಗೆ ಆಗಿರುತ್ತೆ, ನೀವು ಒಂಥರ ಇರ್ತೇವೆ. ಸೊ ಎಲ್ಲಾ ಕಡೆನೂ ಮೆಜರ್ಮೆಂಟ್ ಕಂಪಲ್ಸರಿ ಬೇಕೇ ಬೇಕು. ಓಕೆ, ಒಂದು ಟಿವಿ ಕೂಡ ಮೆಜರ್ ಮಾಡ್ತಾರೆ. ಸೊ ಒಂದು ಬಕೆಟ್ ಸಮೇತ ಮೆಜರ್ ಮಾಡ್ತಾರೆ. ಇಷ್ಟೇ ಹೈಟ್ ಇರಬೇಕು. ಒಂದು ಮ್ಯಾಟ್ ಸಮೇತ ಇಷ್ಟಿರ್ಬೇಕು. ಸೊ ದೇ ಕ್ಯಾನ್ ಮೆಜರ್. ಒಂದು ಮಂಚ ಕೂಡ ಇಷ್ಟಿರ್ಬೇಕು ಅಂತ ಹೇಳ್ತೇವೆ. ಸೊ ಪರ್ಫೆಕ್ಟ್ ಲೆಂತ್, ಪರ್ಫೆಕ್ಟ್ ಮೆಜರ್ಮೆಂಟ್ ಇರಬೇಕು ಅಂತ ಹೇಳ್ತೀವಿ. ಸೊ ಲುಕ್ ಅಟ್ ದಟ್. ಸೊ ದೀಸ್ ಆರ್ ದ ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಗುರುಜಿ ಇನ್ಯಾವನಿದಾವ? ಎಸ್, ವಿ ಕ್ಯಾನ್ ಯೂಸ್ ಟು ಫೀಟ್. ಫಿಫ್ತ್ ಒನ್, ಫೀಟ್.
feet. So this is called as feet. Okay, 1 feet ಅಂತ ಹೇಳ್ತೀವಿ. So we can call it as feet ಅಂತ ಹೇಳ್ತೀವಿ. Okay, so now these are the non-standard units. These are the non-standard units. So now ಗುರುಜಿ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಯಾವ್ಯಾವು? ಸ್ಟ್ಯಾಂಡರ್ಡ್ ಯೂನಿಟ್ಸ್ ಈಗ ಇರ್ತಕ್ಕಂಥ ಟುಡೇಸ್ ಲೈಫಲ್ಲಿ, ಸೊ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥವು ಯಾವುವು? ಸೊ ದೋಸ್ ಆರ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಲೆಂತ್. ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಲೆಂತ್. ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಲೆಂತ್. ಸೊ ಫಸ್ಟ್ ಒನ್ ಯಾವ್ದು ಯೂಸ್ ಮಾಡ್ತೀವಿ? ಫಸ್ಟ್ ಮೀಟರ್ ಸ್ಕೇಲ್. ಸೊ ಸೆಂಟಿಮೀಟರ್ ಸ್ಕೇಲ್. ಸೊ ವಿ ಕ್ಯಾನ್ ಯೂಸ್ ಟು ಸೆಂಟಿಮೀಟರ್ ಸ್ಕೇಲ್. ಸೊ ಸ್ಕೇಲ್ ಅಲ್ಲಿ ಓಕೆ, ಸೊ ಲಿಸನ್ ಟು ಮೀ. ಓಕೆ, ಸೊ ವಿ ಕ್ಯಾನ್ ಯೂಸ್ ಟು ಡೈಲಿ ಲೈಫ್ ಸ್ಕೇಲ್ ಅನ್ನು ಯೂಸ್ ಮಾಡ್ಕೊಂಡು ಸೆಂಟಿಮೀಟರ್ ಯೂಸ್ ಮಾಡ್ತೀವಿ. ದೆನ್ ಮೀಟರ್, ಸೆಂಟಿಮೀಟರ್ ವಿ ಕ್ಯಾನ್ ರೈಟ್ ಶಾರ್ಟ್ ಫಾರ್ಮ್ centimeter, meter, third one kilometer. So these are the standard units of length. So Guruji, kilometer ಹೆಂಗ್ ಯೂಸ್ ಮಾಡ್ತೀವಿ? ಕಿಲೋಮೀಟರ್ ಗುರುಜಿ ಇಲ್ಲಿಂದ ಹೊಸಪೇಟೆಯಿಂದ ಹಗರಿಬೊಮ್ಮನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಇದೆ? ಸೊ ವಿ ಕ್ಯಾನ್ ಯೂಸ್ ಟು 45 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ಅನ್ನು ಯೂಸ್ ಮಾಡಕ್ಕೆ ಕಿಲೋಮೀಟರ್. ಗುರುಜಿ ಹೈಟ್ ಅನ್ನು ಯೂಸ್ ಮಾಡಕ್ಕೆ ಮೀಟರ್ ಯೂಸ್ ಮಾಡ್ತೀವಿ. ಸೊ ಗೋಡೆ ಎಷ್ಟು ಹೈಟ್ ಇದೆ, ವಾಲ್ ಹೈಟ್ ಎಷ್ಟಿದೆ, ಟವರ್ ಎಷ್ಟು ಹೈಟ್ ಇದೆ, ದೇವನ್ ಯು ಕ್ಯಾನ್ ಯೂಸ್ ಟು ಮೀಟರ್. ಸೆಂಟಿಮೀಟರ್ ಹೆಂಗ್ ಯೂಸ್ ಮಾಡ್ತೀವಿ? ಗುರುಜಿ ಟೆಕ್ಸ್ಟ್ ಬುಕ್ ಎಷ್ಟು ಸೈಜ್ ಇದೆ, ಗುರುಜಿ ಡಸ್ಟರ್ ಎಷ್ಟಿದೆ, ಡಸ್ಟರ್ ಎಷ್ಟು ಮೆಜರ್ಮೆಂಟ್ ಇದೆ. ಸೊ ವಿ ಕ್ಯಾನ್ ಯೂಸ್ ಟು ಸ್ಮಾಲರ್ ಯೂನಿಟ್ಸ್, ಸ್ಮಾಲರ್ ಆಬ್ಜೆಕ್ಟ್ಸ್ ವಿ ಕ್ಯಾನ್ ಯೂಸ್ ಟು ಸೆಂಟಿಮೀಟರ್. Keep in mind. So heavy, so small, longer units we can call using to meter. So very long units we can call measure to using the kilometer. Keep in mind. Okay. So this is called as hand span. So this is called as feet. Next this is called cubit. So now we can use to foot, pace. Then so these are the non-standard units. So ನೀವು ಇವತ್ತು ಏನ್ ಮಾಡಬೇಕು ಅಂದ್ರೆ, ಸೊ ಇವತ್ತು ಕೂತ್ಕೊಂಡು ನೀವು ಮನೆಯಲ್ಲಿ ಲೆಂತ್, ಸೊ ಇಲ್ಲಿ ಮೆಜರ್ಮೆಂಟ್ ಇದೆ, ಪೇಜ್ ನಂಬರ್ 95 ಇದೆ, ಪೇಜ್ ನಂಬರ್ 95. ಚೆಕ್ ಅಂಡ್ ರೈಟ್ ದ ಫಾಲೋಯಿಂಗ್ ಲೆಂತ್ಸ್. ಸೊ ಓಕೆ, ಚೆಕ್ ಅಂಡ್ ಫಾಲೋಯಿಂಗ್ ಲೆನ್ಸ್. ಸೊ ನೀವ್ ಏನ್ ಮಾಡ್ಬೇಕು? ಎಲ್ಲಾ ಲೆನ್ಸ್ ಅನ್ನ ಮೆಜರ್ ಮಾಡ್ಬೇಕು ಇವತ್ತು ಕೂತ್ಕೊಂಡು ಮನೇಲಿ. ಏನೇನ್ ಮಾಡ್ಬೇಕು? ದ ಲೆಂತ್ ಆಫ್ ಪೆನ್ಸಿಲ್ ಈಸ್ ಈಕ್ವಲ್ ಟು ದ ಲೆಂತ್ ಆಫ್ 6 ಎರೈಸರ್ಸ್. ಒಂದು ಪೆನ್ಸಿಲ್ ತಗೊಂಡಿದ್ದಾರೆ, ಆ ಪೆನ್ಸಿಲ್ 6 ಎರೈಸರ್ಸ್ ಗೆ ಸೇಮ್ ಇದೆ, 6 ಎರೈಸರ್ಸ್ ಗೆ ಸೇಮ್ ಇದೆ. ಸೊ ಫೈಂಡ್ ದ ಲೆಂತ್ ಆಫ್ ಯುವರ್ ಬುಕ್. ಎಷ್ಟು ಎರೈಸರ್ಸ್ ಆಗುತ್ತೆ, ಎಷ್ಟು ಶಾರ್ಪ್ನರ್ ಆಗುತ್ತೆ? ಫಾರ್ಮರ್ ಇದು ಯೂಸ್ ಮಾಡ್ಕೊಂಡು ವಿಡ್ತ್ ಆಫ್ ಯುವರ್ ಬುಕ್ ವಿಡ್ತ್ ಎಷ್ಟಿದೆ, ಒಂದು ಶಾರ್ಪ್ನರ್ ಇದೆಯಾ ಅಥವಾ 2 ಶಾರ್ಪ್ನರ್ ಇದೆಯಾ ನೋಡ್ಬೇಕು. ನೆಕ್ಸ್ಟ್ ವಿಡ್ತ್ ಮೀನ್ಸ್ ಅಗಲ, ವಿಡ್ತ್ ಮೀನ್ಸ್ ಲಿಸನ್ ಟು ಮೀ. ಸೊ ಹೀಗಿದೆ ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಹೀಗಿದೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ವಿಡ್ತ್, ದಿಸ್ ಇಸ್ ಕಾಲ್ಡ್ ಆಸ್ ಲೆಂತ್ ಎಷ್ಟಿದೆ, ಇದು ಲೆಂತ್, ಇದು ವಿಡ್ತ್ ಎಷ್ಟಿದೆ ನೋಡ್ಕೋಬೇಕು. ಸೊ ನೆಕ್ಸ್ಟ್ ದ ಲೆಂತ್ ಆಫ್ ಯುವರ್ ಟೇಬಲ್ ಟಾಪ್, ಟಾಪ್ ಎಷ್ಟಿದೆ, ಅದು ಎಷ್ಟು ಶಾರ್ಪ್ನರ್ಸ್ ಬರುತ್ತೆ. ನೆಕ್ಸ್ಟ್ ವಿಡ್ತ್ ಆಫ್ ಯುವರ್ ಟೇಬಲ್ ಟಾಪ್, ವಿಡ್ತ್ ಎಷ್ಟು ಬರುತ್ತೆ ಅದನ್ನ ಚೆಕ್ ಮಾಡಬೇಕು. ನೆಕ್ಸ್ಟ್ ಲೆಂತ್ ಆಫ್ ಯುವರ್ ಈಟಿಂಗ್ ಟಾಪ್. ಸೊ ನೀವು ಈ ಬಾಕ್ಸ್ ಮಾಡ್ತಾರೆ, ಈಟಿಂಗ್ ಬಾಕ್ಸ್, ಲಂಚ್ ಬಾಕ್ಸ್ ಎಷ್ಟು ಟಾಪ್ ಇದೆ, ಲೆಂತ್ ಆಫ್ ಈಟಿಂಗ್ ಬಾಕ್ಸ್. ಸೊ ಹೌ ಮೆನಿ ಶಾರ್ಪ್ನರ್ಸ್. ನೆಕ್ಸ್ಟ್ ವಿಡ್ತ್ ಆಫ್ ಯುವರ್ ಸಿಟಿಂಗ್ ಟಾಪ್, ಕುತ್ಕೊಳ್ತಕ್ಕಂಥ ಸಿಟಿಂಗ್ ಟಾಪ್ ವಿಡ್ತ್ ಎಷ್ಟಿದೆ ಅಂತ ನೋಡಿ ನೀವು ಮೆಜರ್ ಮಾಡ್ಬೇಕು. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂದ್ಗಡೆ ಪೇಜ್ ನಂಬರ್ 96 ಎಷ್ಟಿದೆ ಪೇಜ್ ನಂಬರ್. ಚೆಕ್ ಅಂಡ್ ರೈಟ್ ದ ಲೆಂತ್ ಆರ್ ಹೈಟ್ಸ್ ಆಫ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್ ಪ್ರೆಸೆಂಟ್ ಇನ್ ಯುವರ್ ಹೌಸ್. ಸೊ ಟಿವಿ ಇದೆ, ಟಿವಿ ಎಷ್ಟು ಹ್ಯಾಂಡ್ಸ್ ಫಸ್ಟ್ ಬರುತ್ತೆ, ಸೊ ಅದು ನೀಟಾಗಿ ಮೆಜರ್ ಮಾಡ್ಬೇಕು. ಎಷ್ಟು ಹ್ಯಾಂಡ್ಸ್ ಬರುತ್ತೆ, 2 ಹ್ಯಾಂಡ್ಸ್ ಫಸ್ಟ್ ಬರುತ್ತೆ. ನೆಕ್ಸ್ಟ್ ದಿಸ್ ಇಸ್ ಕಾಲ್ಡ್ ಮ್ಯಾಟ್ ಎಷ್ಟು ಬರುತ್ತೆ, ಒಂದು 3 ಬರ್ಬೋದು, ನಿಮ್ ಕಾಲಿಂದ 3 ಬರ್ಬೋದು. ಓಕೆ. ನೆಕ್ಸ್ಟ್ ಎಷ್ಟು ಸ್ಪೇಸ್ ಬರುತ್ತೆ, ಕಾರ್ ಲೆಂತ್ ಎಷ್ಟು ಸ್ಪೇಸ್ ಬರುತ್ತೆ, ಒಂದು 10 ರಿಂದ 15 ಬರ್ಬೋದು. ಓಕೆ, 10 to 15 ಬರ್ಬೋದು. ನೆಕ್ಸ್ಟ್ ಬಕೆಟ್ ಬಕೆಟ್ ಎಷ್ಟು ಬರುತ್ತೆ, ದೇ ಕ್ಯಾನ್ ಯೂಸಿಂಗ್ ಹ್ಯಾಂಡ್ ಸ್ಪ್ಯಾನ್. ಸೊ ಒಂದು 2 or 3 ಬರ್ಬೋದು ನಿಮ್ ಕೈಯಿಂದ, 2 or 3 or 4 ಬರ್ಬೋದು. ಓಕೆ. ಸೊ ನೆಕ್ಸ್ಟ್ ಒನ್ ಪೇಸಸ್. ಸೊ ಲೆಂತ್ ಆಫ್ ಯುವರ್ ಪೇಸಸ್. ಸೊ ಇನ್ ದ ವಾಲ್, ಸೊ ವಾಲ್ ಎಷ್ಟು ಹೈಟ್, ಇದಿಷ್ಟಿದೆ, ಎಷ್ಟು ಅಗಲ ಇದೆ ಅಂತ ಮೆಜರ್ ಮಾಡಬೇಕು. ಸೊ ಅದೆಷ್ಟಿದೆ, ಅದೊಂದು 15 to 20 ಇರ್ಬೋದು. ಓಕೆ. ಸೊ ವಿ ಕ್ಯಾನ್
ಇದೊಂದು ಯಾವ್ದಿದೆ? Okay, so we can using these pictures, so we can using hand span spaces, so we can measure and write that in the fill in the blanks. So this is called as standard units and non-standard units. Okay, so ನೀವು ಇದನ್ನ so you have to finish this sending to the photos in my WhatsApp number. Okay, this is called as concept of measurement. This is the concept of measurement. ಸೊ ಗುರುಜಿ ಮೆಜರ್ಮೆಂಟ್ ಬರೀ ಲೆಂತ್ ಅಷ್ಟೇ ಇರುತ್ತಾ? ಬರೀ ಲೆಂತ್ ಅಷ್ಟೇ ಮೆಜರ್ ಮಾಡ್ತೀವ? ಇಲ್ಲ. ಸೊ ವೆಯ್ಟ್ ಕೂಡ ಮೆಜರ್ ಮಾಡ್ತೀವಿ. ವೆಯ್ಟ್ ಹೆಂಗೆ ಮೆಜರ್ ಮಾಡ್ತೀವಿ? ದಟ್ ಈಸ್ ಕಾಲ್ಡ್ ಆಸ್ ಕೆಜಿ, ಗ್ರಾಮ್ ಅಲ್ಲಿ ಯೂಸ್ ಮಾಡ್ತೀವಿ. ಗುರುಜಿ ತೂಕವನ್ನ ಸೊ ಸಾಲಿಡ್ ಐಟಮ್ಸ್ ವಿ ಕ್ಯಾನ್ ಮೆಜರ್ ಟು ಯೂಸಿಂಗ್ ಕೆಜಿ. ಸೊ ಗುರುಜಿ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡಕ್ಕೆ, ಸೊ ದೂರವನ್ನ ಚೆಕ್ ಮಾಡೋದಕ್ಕೆ, ಸೊ ವಿ ಕ್ಯಾನ್ ಯೂಸ್ ಟು ಲೆಂತ್. ಸೊ ಅಂಡ್ ದೆನ್ ಗುರುಜಿ some of the objects are liquids, what we can use? So we can use to liter and milliliter. So liter and milliliter. So let's going on the concept will be go, so we can understand go as soon as, so we can possible to, so we can understand easily. So okay, the concept is more, so today we can understand only for length. Okay, so ಇವತ್ತು ಏನ್ ಮಾಡ್ಬೇಕು ನೀವು ಹೋಮ್ವರ್ಕ್ ಅನ್ನ, ವರ್ಕ್ ಅನ್ನ? ಸೊ ನಿಮ್ ಟಿವಿ ಎಷ್ಟು ಹ್ಯಾಂಡ್ ಸ್ಪಾನ್ ಇದೆ, ಮ್ಯಾಟ್ ಎಷ್ಟಿದೆ, ಕಾರ್ ಎಷ್ಟು ಉದ್ದ ಇದೆ, ಸೊ ಚೆಕ್ ಮಾಡೋದು ಬೇಡ. ಸೊ ಜಸ್ಟ್ ಅಂದಾಜ್ ಮೇಲೆ ಬರೆದ್ರು ನಡೆಯುತ್ತೆ. ಸೊ ಕಾರ್ ಇದ್ರೆ ಮನೆಯಲ್ಲಿ, ಸೊ ವಿ ಕ್ಯಾನ್ ಮೆಜರ್. ಕಾರ್ ಇಲ್ದವರು, ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈಟ್ ಓನ್ಲಿ ಅಪ್ರಾಕ್ಸಿಮೇಟ್ ವಿ ಶುಡ್ ರೈಟ್ ಇಟ್. ಸೊ ಬಕೆಟ್ ಇದ್ದೇ ಇರುತ್ತೆ. ಓಕೆ, ಮನೆ ಓಕೆ, ಮಂಚ ಒಂದಿದೆ, ಸೊ ಮಂಚ ಒಂದು ಕೊಟ್ಟಿದ್ದಾರೆ. ದೆನ್ ಲೆಂತ್ ಇದ್ದೇ ಇದೆ, ಸೊ ಮನೆದು ಲೆಂತ್ ಇದ್ದೇ ಇದೆ. ಸೊ ಒಂದ್ ಕಡೆ ನೀವು ಮೆಜರ್ ಮಾಡಿದ್ರೆ ಸಾಕು. ಸೊ ಎಲ್ಲ ಮೆಜರ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಆಗಿ ಇಷ್ಟು ಬರುತ್ತೆ ಅಂತ ನೋಡ್ಕೊಂಡ್ರೆ ಸಾಕು. ಸೊ ಯು ಶುಡ್ ರೈಟ್ ಇಟ್. ಸೊ ವಾಟ್ ಆರ್ ದ ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್? ಸೊ ಟುಡೇಸ್ ಕ್ಲಾಸಸ್: ಹ್ಯಾಂಡ್ ಸ್ಪ್ಯಾನ್, ನೆಕ್ಸ್ಟ್ ಒನ್ ಫೂಟ್, pace, cubit, feet. So these are the understand. So this is the so we have understand cubit. Next one hand span, foot, ruler. So we can use to scale. Okay, Guruji, what is the standard units of centimeter, meter? What are the difference of? So we can understand 1 meter equal to 100 centimeter. 100 centimeter. So 100 centimeter. So we should using the short form centimeter cm, the short form of meter. So we can use to meter m, small letter m. So kilometer we can use to km. We can use to km. This is the main concept. So today's classes you should write in the CW. Okay. I hope all of you understand today's classes. Okay, so ಸ್ವಲ್ಪ ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ಪೇರೆಂಟ್ಸ್ ಹತ್ರ, ಸ್ವಲ್ಪ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಿದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸಿಲಿ. ಓಕೆ, ಸೊ ಇಟ್ ಈಸ್ ವೆರಿ ವೆರಿ ಈಸಿ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ಕ್ಲಾಸ್. ಓಕೆ, ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕಾನ್ಸೆಪ್ಟ್. ಧನ್ಯವಾದ ಸ್ಟೂಡೆಂಟ್ಸ್.